ದೇವರ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಅಮಂಗಲ ದೋಷಗಳಿಂದೆಲ್ಲವನ್ನೂ ಕೂಡ ಪರಿಹಾರ ಮಾಡತಕ್ಕಂತಹ ಪುಣ್ಯಮೂರ್ತಿಯನ್ನು ನಾವೆಲ್ಲರೂ ಕೂಡ ದೇವರು ಅಂತ ಕರೀತೇವೆ. ನಿಮ್ಮ ಕುಲಮಾತೆ ಕೂಡ ಭಗವತಿ. ಸರಸಿಲ ನಿಲಯೇ ಸರೋಜಹಸ್ತೆ ಧವಲತಾರಾಂಶು ಗಗಂಧಮಾಲ್ಯ ಶೋಭೆ ಭಗವತಿ ಹರಿವಲ್ಲಭೇ ಮನೋಜ್ಞೆ ತ್ರಿಭುವನ ಭೂತಿ ಕರಿ ಪ್ರಸೀದ ಮಹಿಂ. ಭಗವತಿ ಅಂತಂದ್ರೆ ಲಕ್ಷ್ಮಿ ಅಂತ ಅರ್ಥ. ಇನ್ನು ಭಗವತಿ ಅಂತಂದ್ರೆ ಮಂಗಲ ಸಂದೋಹವನ್ನ ಅನುಗ್ರಹ ಮಾಡತಕ್ಕಂಥವಳು ಅಂತ ಅರ್ಥ. ಭಗ ಎಂಬಂತಹ ವಿಚಾರಕ್ಕೆ ಸಂಸ್ಕೃತದಲ್ಲಿ 6 ವಿಧವಾದಂತಹ ವಿಚಾರಗಳನ್ನು ಹೇಳಿದ್ದಾರೆ. ಐಶ್ವರ್ಯಶ್ಚ ಭಗ ಅಂತಂದ್ರೆ ಐಶ್ವರ್ಯ ಅಂತ ಅರ್ಥ. ಸಂಪತ್ತು ಎನ್ನುವಂತಹ ಶಬ್ದ ಬಂದ್ರೆ ನಮ್ಮ ಮನಸ್ಸಿನಲ್ಲಿ ಬರುವಂತಹದ್ದು. ಹಣ ಅಂತಂದ್ರೆ ಸಂಪತ್ತು, ನಗನಾಣ್ಯಗಳು ಅಂತಂದ್ರೆ ಸಂಪತ್ತು ಅಂತ. ಆದರೆ ಪ್ರಪಂಚದಲ್ಲಿ ಮನುಷ್ಯನ ಜೀವನ ಒಳ್ಳೆಯ ರೀತಿಯಲ್ಲಿ ಸಾಗಬೇಕು ಅಂತಿದ್ರೆ ಕೆಲವು ವಿಧವಾದಂತಹ ಸಂಪತ್ತು. ಯಾರಲ್ಲಿ ಯಾವುದು ಇಲ್ಲವೋ ಅದು ಇಲ್ಲ ಅಂತ ಆಗುವಾಗ ಮಾತ್ರ ಗೊತ್ತಾಗುತ್ತೆ ನಮ್ಮಲ್ಲಿ ಅದಿಲ್ಲ ಅಂತ. ಸಂತಾನವಿಹೀನರಾದವರಿಗೆ ಸಂತಾನ ಪ್ರಾಪ್ತಿಯಾದರೆ ಅದೇ ಸಂಪತ್ತು. ಉದ್ಯೋಗ ಇಲ್ಲದವನಿಗೆ ಉದ್ಯೋಗ ಪ್ರಾಪ್ತಿಯಾಯಿತು ಅಂತಿದ್ರೆ ಅದೇ ಸಂಪತ್ತು. ಗೃಹ ಇಲ್ಲದವನಿಗೆ ಒಂದು ಗೃಹ ನಿರ್ಮಾಣ ಮಾಡಿ ಆ ಗೃಹದಲ್ಲಿ ಜೀವನ ಮಾಡುವುದಕ್ಕೆ ಬೇಕಾದಂತಹ ಯೋಗಗಳು ಪ್ರಾಪ್ತಿಯಾಯಿತು ಅಂತಿದ್ರೆ ಅದೇ ಸಂಪತ್ತು. ಮದುವೆಯಾಗದವನಿಗೆ ಮದುವೆಯಾಯಿತು ಅಂತಿದ್ರೆ ಅದೇ ಸಂಪತ್ತು. ಆರೋಗ್ಯ ಇಲ್ಲದವನಿಗೆ ಸುಖಾರೋಗ್ಯ ಪ್ರಾಪ್ತಿಯಾಯಿತು ಅಂತಿದ್ರೆ ಅದೇ ಸಂಪತ್ತು. ಯಾವುದು ನಮ್ಮಲ್ಲಿ ಉಂಟು ಅದರ ಅವಶ್ಯಕತೆ ನಮಗೆ ಗೊತ್ತಾಗುವುದಿಲ್ಲ. ಯಾವುದು ನಮ್ಮಲ್ಲಿಲ್ಲ ಆವಾಗ ಯಾವುದು ಸಂಪತ್ತು ಎಂಬಂತಹ ವಿಚಾರ ನಮಗೆ ಗ್ರಾಹ್ಯ ಆಗ್ತದೆ. ಆದ್ದರಿಂದ ಭಗ ಎಂಬಂತಹ ಶಬ್ದಕ್ಕೆ ಸಂಪತ್ತನ್ನ ಕೊಡುವವನು ಅಥವಾ ಸಂಪತ್ತನ್ನ ಕೊಡುವವಳು ಅಂತ ಅರ್ಥ. ಐಶ್ವರ್ಯವನ್ನು ಕೊಡುವವರು ಅಂತ. ಅದೇ ರೀತಿಯಲ್ಲಿ ಸಮಗ್ರ ವೀರ್ಯ, ಸಮಸ್ತವಾದಂತಹ ತೇಜಸ್ಸನ್ನ ಹೊಂದಿರತಕ್ಕಂತಹ ಮೂರ್ತಿ ಎಂಬಂತ ಅರ್ಥ. ನಾವು ಹೇಳ್ತೇವೆ ನಮ್ಮ ದೇವರು ಬಂದರು ಅಂತಿದ್ರೆ ದೇವರಿಗೆ ಸೋಲಿಲ್ಲ. ಎಲ್ಲ ಕೆಲಸ ಕಾರ್ಯಗಳನ್ನು ದೇವರು ಸಶಕ್ತನಾಗಿ ಮಾಡ್ತಾನೆ. ಯಾವುದೇ ರೀತಿಯ ದುಷ್ಟಶಕ್ತಿಗಳಿದ್ರು ಆ ದುಷ್ಟಶಕ್ತಿಗಳನ್ನೆಲ್ಲವನ್ನು ಕೂಡ ದೇವರು ಬಡಿದೋಡಿಸ್ತಾರೆ. ಅದರ ಅರ್ಥ ಏನು ಅಂತಂದ್ರೆ ಸದಾಕಾಲ ವಿಜಯೋತ್ಸವವನ್ನ ಆಚರಿಸತಕ್ಕಂತಹ ಸಾಮರ್ಥ್ಯ ಸಮಗ್ರ ವೀರ್ಯ ಎಂಬುದಾಗಿ ಕರೆದಿದ್ದಾರೆ. ದೇವರು ಅಂತಂದ್ರೆ ಸಮಗ್ರ ವೀರ್ಯ. ಅದೇ ರೀತಿಯಲ್ಲಿ ಯಶಸ್ವಿಯ ಎಣಿಸಿದಂತಹ ಎಲ್ಲ ಕೆಲಸ ಕಾರ್ಯಗಳು, ಯಾವ ಕೆಲಸವನ್ನ ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡಿದರೂ ಕೂಡ ಕೈ ಹಾಕಿದಂತಹ ಎಲ್ಲ ಕೆಲಸಗಳಲ್ಲಿ ಕೂಡ ಯಶಸ್ಸು. ಅಂತಹ ಯಶಸ್ಸು ಯಾರು ನಮಗೆ ಅನುಗ್ರಹ ಮಾಡ್ತಾರೆ ಅವರನ್ನ ಭಗವಂತ ಎಂಬುದಾಗಿ ಕರೆಯುತ್ತೇವೆ. ಅವಳು ಸ್ತ್ರೀಲಿಂಗ ಅಂತ ಆದರೆ ಅವಳನ್ನು ಭಗವತಿ ಅಂತ ಕರಿತೇವೆ. ಶ್ರಿಯ ಎಲ್ಲ ವಿಧವಾದಂತಹ ಯಶಸ್ಸುಗಳನ್ನ ಅದೇ ರೀತಿಯಲ್ಲಿ ಎಲ್ಲ ವಿಧವಾದಂತಹ ಶ್ರೀ ಅಂತಂದ್ರೆ ಮಂಗಲ ಅಂತ ಅರ್ಥ. ಅಂತಹ ಐಶ್ವರ್ಯವನ್ನ ಮಂಗಲತ್ವವನ್ನ ನಮಗೆ ಅನುಗ್ರಹ ಮಾಡತಕ್ಕಂಥವಳು ಯಾರು? ಅವಳೇ ಭಗವತಿ. ಅಥವಾ ಅನುಗ್ರಹ ಮಾಡತಕ್ಕಂಥವನು ಯಾರು? ಅವನೇ ನಾರಾಯಣ ಎನ್ನುವಂತ ಅರ್ಥ. ಸಮಗ್ರ ಯಶಸ್ವಿಯ ಜ್ಞಾನ ವಿಜ್ಞಾನ ಮೇತಸ್ಥ. ಇನ್ನು ಮನುಷ್ಯರಿಗೆ ಜ್ಞಾನ ಅಂತ ಉಂಟು. ಜ್ಞಾನ ಇಲ್ಲ ಅಂತಿದ್ರೆ ಯಾವುದೇ ಕಾರ್ಯ ಮಾಡುವುದಕ್ಕೆ ಸಾಧ್ಯ ಇಲ್ಲ. ಆಕಾಶದಲ್ಲಿ ಬೆಳಗತಕ್ಕಂತಹ ಸೂರ್ಯನನ್ನು ನೋಡಿ ನಮಗೆ ಅನಿಸಿತು ರಾತ್ರಿಯಲ್ಲಿ ಸೂರ್ಯ ಇಲ್ಲ, ಹಾಗಾದರೆ ಬೆಳಕು ಬೇಕು. ಬೆಳಕಿಗೆ ಪರ್ಯಾಯ ವ್ಯವಸ್ಥೆ ಏನು ಎನ್ನುವಂತಹ ವಿಚಾರವನ್ನು ನೋಡಿಕೊಂಡು ಅದಕ್ಕೆ ಬೇಕಾದಂತಹ ಬೆಳಕಿನ ವ್ಯವಸ್ಥೆಯನ್ನು ಮನುಷ್ಯ ಮಾಡಿಕೊಂಡ. ಹಾಗಾದರೆ ಆಕಾಶದಲ್ಲಿರತಕ್ಕಂತಹ ಸೂರ್ಯ ಅವಜ್ಞಾನ. ನಾವು ಕಂಡುಕೊಂಡಂತಹ ದೀಪ ಅಥವಾ ಬೆಂಕಿ ಅದು ವಿಜ್ಞಾನ. ಅದೇ ರೀತಿಯಲ್ಲಿ ಆಕಾಶದಲ್ಲಿ ಹಾರತಕ್ಕಂತಹ ಪಕ್ಷಿಯನ್ನು ನೋಡಿದಂತಹ ಮನುಷ್ಯ ಎಣಿಸಿದ ಆ ಪಕ್ಷಿ ಹಾಗೆ ನಾವು ಹೋಗಬೇಕು. ಹಿಂದಿನ ಕಾಲದಲ್ಲಿ ಪುಷ್ಪಕ ವಿಮಾನ ಇತ್ತು, ಈಗಿನ ಕಾಲದಲ್ಲಿ ವಿಮಾನಗಳು. ಹಾಗಾದರೆ ಹಕ್ಕಿ ಎಂಬುದು ಜ್ಞಾನ. ಆ ಹಕ್ಕಿಯನ್ನು ಆಧಾರವಾಗಿಟ್ಟುಕೊಂಡು ಮನುಷ್ಯ ಮಾಡಿರತಕ್ಕಂತಹ ಸಂಶೋಧನೆ ಅದು ವಿಜ್ಞಾನ ಅಂತ ಅನಿಸಲ್ಪಡ್ತದೆ. ಹಾಗಾದರೆ ಜ್ಞಾನ ವಿಜ್ಞಾನ ಮೇತಸ್ಥ. ಜ್ಞಾನಕ್ಕೂ ಕಾರಣ ಯಾರು? ದೇವರು. ವಿಜ್ಞಾನಕ್ಕೂ ಕಾರಣ ಯಾರು? ದೇವರು. ಜ್ಞಾನ ಎಂಬುದು ಇಲ್ಲ ಅಂತಿದ್ರೆ ವಿಜ್ಞಾನವನ್ನು ಕಂಡುಹಿಡಿಯಲಿಕ್ಕೆ ಸಾಧ್ಯವೇ ಇಲ್ಲ. ಜ್ಞಾನದಿಂದ ವಿಜ್ಞಾನ ಅಷ್ಟೇ ಹೊರತು ವಿಜ್ಞಾನದಿಂದ ಜ್ಞಾನ ಅಲ್ಲ. ಹಾಗಾದರೆ ಜ್ಞಾನ ವಿಜ್ಞಾನ ಮೇತಸ್ಥ. ಈ ಜ್ಞಾನ ಹಾಗೂ ವಿಜ್ಞಾನ ಈ ಎರಡನ್ನೂ ಕೂಡ ಪ್ರೇರೇಪಣೆ ಮಾಡತಕ್ಕಂತಹ ಪುಣ್ಯಮೂರ್ತಿಯನ್ನ ಭಗವಂತ ಅಂತ ಕರೆದಿದ್ದಾರೆ.
ಆ ಭಗವಂತನನ್ನು ನಾವು ಸ್ತ್ರೀಲಿಂಗಕ್ಕೆ ತರ್ಜುಮೆ ಮಾಡಿದಾಗ ಅವಳು ಭಗವತಿ ಅಂತ ಅನಿಸಲ್ಪಡ್ತಾಳೆ. ಹಾಗಿರುವಾಗ ಈ ರೀತಿಯ ಆ 6 ವಿಧವಾದಂತಹ ಭಗಗಳನ್ನ, ಐಶ್ವರ್ಯಗಳನ್ನ ನಮಗೆ ಅನುಗ್ರಹ ಮಾಡುವವಳು ಅವಳಾದ್ದರಿಂದ ಅವಳನ್ನೇ ಭಗವತಿ ಅಂತ ಕರೆದಿದ್ದೇವೆ. ಇಲ್ಲಿ ನಾವು ಆ ಭಗವತಿಯನ್ನು, ಭಗವಂತನನ್ನು ಅರ್ಥಾತ್ ಲಕ್ಷ್ಮೀ ಸಹಿತ ಸತ್ಯನಾರಾಯಣ ಸ್ವಾಮಿಯನ್ನ ಕಲಶ ಮಧ್ಯದಲ್ಲಿ ಆವಾಹನೆ ಮಾಡಿಕೊಂಡು ಪೂಜಿಸಿಕೊಂಡಿದ್ದೇವೆ. ಸತ್ಯನಾರಾಯಣ ಪೂಜೆಯ ಕಥೆಗೆ ಬಂದಾಗ ಯಾಕಪ್ಪ ಈ ಸತ್ಯನಾರಾಯಣ ಪೂಜೆಯನ್ನು ಯಾಕೆ ಮಾಡಬೇಕು ಎನ್ನುವಂತಹ ವಿಚಾರ ಬರ್ತದೆ. ಆ ವಿಚಾರ ಬರುವಂತಹ ಸಂದರ್ಭದಲ್ಲಿ ಅಲ್ಲೊಂದು ಮಾತು, ದುಃಖ ಶೋಕಾದಿ ಶಮನಂ ಧನಧಾನ್ಯ ಪ್ರವರ್ಧನಂ ಸೌಭಾಗ್ಯಂ ಸಂತತಿಕರಂ ಸರ್ವತ್ರ ವಿಜಯಪ್ರದಂ. ದುಃಖ ಶೋಕಾದಿಗಳನ್ನೆಲ್ಲವನ್ನು ಕೂಡ ದೂರ ಮಾಡತಕ್ಕಂತಹ ಮನುಷ್ಯರಾದಂತಹ ನಮಗೆ ಜನದಾತ್ ಆರೋಗ್ಯ ಮರಣ ಪರ್ಯಂತ ದುಃಖ. ಮಗು ಜನನವಾಗತಕ್ಕಂತಹ ಸಂದರ್ಭದಲ್ಲಿ ಮಗು ಅಳ್ತದೆ. ಮಗು ಅಳ್ಳಿಲ್ಲ ಅಂತಿದ್ರೆ ತಂದೆ ತಾಯಿಗಳಿಗೆ ಸ್ವಲ್ಪ ಆಲೋಚನೆ ಆಗ್ತದೆ, ಮಗು ಅಳ್ಳಿಲ್ಲ, ಯಾಕೆ ಅಳ್ಳಿಲ್ಲ ಅಂತ ಗೊತ್ತಿಲ್ಲ. ಹಾಗಾದ್ರೆ ಜನನಾತ್ ಆರೋಗ್ಯ ಅಳುವುದಕ್ಕೆ ಶುರುವಾದಂತಹ ಜೀವಿ ಮರಣ ಪರ್ಯಂತವೂ ಕೂಡ ಆ ದುಃಖ ತಪ್ತನಾಗಿ ಜೀವನ ಮಾಡ್ತದೆ. ಅಂತಹ ಸಂದರ್ಭದಲ್ಲಿ ಆ ಜೀವನದಲ್ಲಿ ಬರತಕ್ಕಂತಹ ದುಃಖ ಸಂದೋಹಗಳು ಏನುಂಟು ಅದನ್ನೆಲ್ಲವನ್ನೂ ಕೂಡ ನಮ್ಮಿಂದ ದೂರ ಮಾಡತಕ್ಕಂಥವನು ಯಾವನು? ಅವನೇ ಭಗವಂತ ಎಂಬುದಾಗಿ ಸತ್ಯನಾರಾಯಣ ಪೂಜೆ ಮಾಡುವಂತಹ ಸಂದರ್ಭದಲ್ಲಿ ದುಃಖ ಶೋಕಾದಿ ಶಮನ, ದುಃಖ ಶೋಕಗಳನ್ನೆಲ್ಲವನ್ನೂ ಕೂಡ ದೂರ ಮಾಡತಕ್ಕಂಥವನು. ಧನಧಾನ್ಯ ಪ್ರವರ್ಧನ, ನಾವೆಲ್ಲರೂ ಕೂಡ ಸಂಸಾರ ಜೀವನದಲ್ಲಿ ಜೀವನ ಮಾಡತಕ್ಕಂಥವ್ರು. ನಮಗೊಂದು ಮನೆ ಉಂಟು, ಸಂಸಾರ ಅಂತೂ, ಹೆಂಡತಿ ಮಕ್ಕಳು ಅಂತೂ, ಇಷ್ಟ ಜನರು ಬಂದಿದ್ದಾರೆ, ಗುರುಜನರು ಬಂದಿದ್ದಾರೆ. ಅದೇ ರೀತಿಯಲ್ಲಿ ಅವರ ಪಾದದ ಧೂಳಿ ನಮ್ಮ ಮನೆಯಲ್ಲಿ ಬೀಳಬೇಕು ಎನ್ನುವಂತಹ ಸಂಕಲ್ಪದಿಂದ ಈ ಎಲ್ಲ ಆರಾಧನೆ. ಹಾಗಾದರೆ ಧನಧಾನ್ಯ ಪ್ರವರ್ಧನ, ಒಂದು ಗ್ರಹದಲ್ಲಿ ಧನ ಕನಕ ವಸ್ತುವಾಹನಾದಿಗಳು ಸಮೃದ್ಧಿಯಾಗಬೇಕು. ಅಂತಹ ಸಮೃದ್ಧಿತ್ವ ನಮ್ಮ ಪಾಲಿಗೆ ಬರಬೇಕು ಅಂತಿದ್ರೆ ಅಲ್ಲಿ ಸತ್ಯನಾರಾಯಣ ಸ್ವಾಮಿ ಅನುಗ್ರಹ ಬೇಕು ಅಂತ. ಕೆಲವು ಮನೆಗೆ ಹೋದೊಂದು ಬೋರ್ಡ್ ಹಾಕ್ತಾರೆ, ಮನೆಯ ಸಂತುಷ್ಟ ಗೃಹಿಣಿಯೇ ಮನೆಯ ಲಕ್ಷ್ಮಿ, ಆಧಾರ ಆತಿಥ್ಯವೇ ಮನೆಯ ಸೊಬಗು ಅಂತ. ಆದರೆ ಮನೆಗೆ ಯಾರು ಊಟಕ್ಕೆ ಬರ್ತಾರೆ ಅಂತಿದ್ರೆ ಅಯ್ಯೋ ಅಡಿಗೆ ಮಾಡಬೇಕಲ್ಲ ಅಂತ ಖಂಡಿತು ಅಂತಿದ್ರೆ ಆ ಮನೆಯ ಆಯ ಸರಿ ಇಲ್ಲ ಅಂತ ಅರ್ಥ. ಅದೇ ರೀತಿಯಲ್ಲಿ ಸಂತುಷ್ಟ ಗೃಹಿಣಿಯೇ ಮನೆಯ ಲಕ್ಷ್ಮಿ, ಮನೆಯಲ್ಲಿ ಇರತಕ್ಕಂಥವಳು ಯಾವಾಗಲೂ ಕೂಡ ಸಂತೋಷದಲ್ಲಿ ಇರಬೇಕು. ಅವಳು ಸಂತೋಷದಲ್ಲಿಲ್ಲ ಅಂತಿದ್ರೆ ಆ ಮನೆಯ ವಾಸ್ತು ಎಂಬುದು ಸರಿ ಇರುವುದಕ್ಕೆ ಸಾಧ್ಯ ಇಲ್ಲ. ಹಾಗಾದ್ರೆ ಅಂತಹ ಸಂತುಷ್ಟಿ ನಮ್ಮ ಪಾಲಿಗೆ ಗ್ರಹದಲ್ಲಿ ಉಂಟಾಗಬೇಕು ಅಂತಿದ್ರೆ ಅದನ್ನು ಅನುಗ್ರಹ ಮಾಡುವವ ಯಾರು? ಅವನೇ ಸತ್ಯನಾರಾಯಣ ಸ್ವಾಮಿ. ಅದೇ ರೀತಿಯಲ್ಲಿ ಆ ಅಮಂಗಲ ದೋಷಗಳನ್ನ ಪರಿಹಾರ ಮಾಡತಕ್ಕಂಥವನು ಧನಧಾನ್ಯ ಪ್ರವರ್ಧನ, ಗೃಹದಲ್ಲಿ ಧನಕನಕ ವಸ್ತುವಾಹನಾದಿಗಳನ್ನ ಸಮೃದ್ಧಿ ಮಾಡತಕ್ಕಂಥವನು. ಇನ್ನು ಸೌಭಾಗ್ಯ, ಮನುಷ್ಯನಿಗೆ ಭಾಗ್ಯ ಬೇಕು. ಪ್ರಪಂಚದಲ್ಲಿ ಕೆಲವೆಲ್ಲ ದೌರ್ಭಾಗ್ಯಗಳನ್ನು ಹೇಳಿದ್ದಾರೆ. ದೇವರು ನಮಗೆ ಎಷ್ಟು ಆಯುಷ್ಯವನ್ನು ಕೊಟ್ಟಿದ್ದಾರೆ ಅಷ್ಟು ಆಯುಷ್ಯ ಇರುವವರೆಗೆ ನಾವು ಜೀವನ ಮಾಡಬೇಕು. ಅಕಾಲಿಕವಾದಂತಹ ಮೃತ್ಯು ನಮ್ಮ ಪಾಲಿಗೆ ಪ್ರಾಪ್ತಿಯಾಯಿತು ಅಂತಿದ್ರೆ ಅದನ್ನು ದೌರ್ಭಾಗ್ಯ ಅಂತ ಕರೆದಿದ್ದಾರೆ. ಅದೇ ರೀತಿಯಲ್ಲಿ ನಮ್ಮಲ್ಲಿರತಕ್ಕಂತಹ ಸಂಪತ್ತು, ನಮ್ಮಲ್ಲಿರತಕ್ಕಂತಹ ಐಶ್ವರ್ಯ ಅದನ್ನು ನಾವೇ ಉಣ್ಣಬೇಕು, ನಾವೇ ಉಪಯೋಗ ಮಾಡಬೇಕು, ನಾವೇ ವಿನಿಯೋಗ ಮಾಡಬೇಕು. ಆದರೆ ಅದು ಖರ್ಚಾಗ್ತದೆ ಅಂತ ನಾವು ತೆಗ್ದಿಟ್ಟು ಮುಂದೊಂದು ದಿನ ಅದನ್ನು ಬೇರೆಯವರು ಉಣ್ಣುವ ಹಾಗೆ ಆಗ್ತದೆ ಅಂತಾದರೆ ಅದನ್ನು ದೌರ್ಭಾಗ್ಯ ಅಂತ ಕರೆದಿದ್ದಾರೆ. ಒಂದು ವೇಳೆ ನಾವೇ ದುಂದು ವೆಚ್ಚ ಮಾಡಿ ಖರ್ಚು ಮಾಡಿದರೂ ಕೂಡ ಕೊನೆಯೊಂದು ದಿವಸ ನಮ್ಮ ಮನಸ್ಸಿಗೆ ಕಾಣ್ತದೆ ಅದನ್ನು ನಾನೇ ಹಾಳು ಮಾಡಿದ್ದು ಎನ್ನುವಂತಹ ಮಾನಸಿಕವಾದಂತಹ ನೆಮ್ಮದಿ, ಆ ನೆಮ್ಮದಿಯನ್ನು ಕೊಡುವುದಕ್ಕೆ ಸಾಧ್ಯ. ಆದರೆ ಬೇರೆಯವರಿಗೆ ಕೊಟ್ಟಂತಹ ಹಣ ಅದು ನಮಗೆ ಬರಲಿಲ್ಲ ಅಂತಿದ್ರೆ, ಅಥವಾ ಬೇರೆ ವಿಷಯಕ್ಕೆ ವಿನಿಯೋಗ ಮಾಡಿದಂತಹ ಹಣ ಅದು ಉಪಕಾರಕ್ಕೆ ಸಿಕ್ಕದೆ ಸುಮ್ಮನೆ ಪೋಲಾಗಿ ಹೋಯಿತು ಅಂತಿದ್ರೆ ಆವಾಗ ನಮಗೆ ಕಾಣ್ತದೆ ನಾನಿಷ್ಟು ಸಂಪಾದನೆ ಮಾಡಿ ಏನು ಗುಣ ಇಲ್ಲ. ಹಾಗಾದರೆ ನಾವು ಸಂಪಾದನೆ ಮಾಡಿದಂತಹ ದ್ರವ್ಯ, ನಾವು ಸಂಪಾದನೆ ಮಾಡಿದಂತಹ ಸಂಪತ್ತು, ನಾವು ಉಣ್ಣುವಂತೆ ನಾವು ತಿನ್ನುವಂತೆ ಬದುಕಬೇಕು. ಅಂತಹ ಬದುಕು ನಮ್ಮ ಪಾಲಿಗೆ ಪ್ರಾಪ್ತಿಯಾಗಬೇಕು ಅಂತಿದ್ರೆ ಭಗವಂತ ನಮಗೆ ಸೌಭಾಗ್ಯವನ್ನು ಅನುಗ್ರಹ ಮಾಡಬೇಕು ಅಂತ ಹೇಳಿದ್ದಾರೆ. ಸೌಭಾಗ್ಯ. ಇನ್ನು ಒಳ್ಳೆಯ ರೀತಿಯ ಜೀವನವನ್ನು ಮಾಡಬೇಕು ಅಂತಿದ್ರೆ ಮನುಷ್ಯನಿಗೆ ಐಕ್ಯಮತ್ಯ ಎನ್ನುವುದು ಬೇಕು, ಪರಸ್ಪರ ಸಾಮರಸ್ಯ ಬೇಕು. ಮನೆಯೊಳಗೆ ಗಂಡ ಹೆಂಡತಿ, ಅಣ್ಣ ತಮ್ಮ, ಮಾವ ಸೊಸೆ, ಅತ್ತೆ ಸೊಸೆ, ಅದೇ ರೀತಿಯಲ್ಲಿ ಮಕ್ಕಳು, ಈ ರೀತಿಯಲ್ಲಿ ಐಕ್ಯಮತ್ಯ ಬೇಕು. ಐಕ್ಯಮತ್ಯ ಇಲ್ಲ ಅಂತಿದ್ರೆ ಅಲ್ಲಿ ಒಳ್ಳೆಯ ರೀತಿಯ ಜೀವನ ಮಾಡುವುದಕ್ಕೆ ಸಾಧ್ಯ ಇಲ್ಲ. ಅಂತಹ ಐಕ್ಯಮತ್ಯದ ಜೀವನವನ್ನು ಮಾಡುವುದಕ್ಕೆ ಬೇಕಾದಂತಹ ಯೋಗಗಳು ನಮ್ಮ ಪಾಲಿಗೆ ಪ್ರಾಪ್ತಿಯಾಗಬೇಕು ಅಂತಿದ್ರೆ ಆ ಮಂಗಲಾಯತನಾಗದಂತಹ
ಹರಿಯ ಅನುಗ್ರಹ ಎಂಬುದು ಬೇಕು ಅಂತ ಹೇಳಿದ್ದಾರೆ. ಹಾಗಿರುವಾಗ ಸೌಭಾಗ್ಯಂ ಸಂತತಿ ಕರ್ಮ, ನಾವು ನುಡಿದಂತೆ ನಡೆಯತಕ್ಕಂತಹ ಮಕ್ಕಳ ಭಾಗ್ಯವನ್ನು ಹೊಂದಬೇಕು ಅಂತಿದ್ರೆ ಆ ಭಗವಂತನ ಅನುಗ್ರಹ ಎಂಬುದು ಬೇಕು. ಅಂತಹ ಭಗವಂತನ ಅನುಗ್ರಹ ಸದಾಕಾಲ ನಮ್ಮ ಪಾಲಿಗೆ ಪ್ರಾಪ್ತಿಯಾಗಬೇಕು ಎನ್ನುವಂತಹ ಉದ್ದೇಶದಿಂದ ಇಷ್ಟ ಜನರನ್ನ, ಬಂಧು ಜನರನ್ನ, ಗುರುಜನರನ್ನ ಎಲ್ಲರನ್ನೂ ಕೂಡ ಸೇರಿಸಿಕೊಂಡು ಭಗವಂತನ ಅನುಗ್ರಹ ಪ್ರಾಪ್ತಿಗೆ ಬೇಕಾದಂತಹ ಆರಾಧನೆಯನ್ನು ನಾವು ಮಾಡಿಕೊಂಡಿದ್ದೇವೆ. ಕಷ್ಟ ದುಷ್ಟಾರಿಷ್ಟ ದೋಷಗಳನ್ನ, ಕಷ್ಟ ಸಂಕುಲಗಳನ್ನ ಸತ್ಯನಾರಾಯಣ ಸ್ವಾಮಿ ಎಲ್ಲರಿಗೂ ಕೂಡ ಪರಿಹರಿಸಿದ್ದಾನಂತೆ. ಬಡಬ್ರಾಹ್ಮಣನ ಕಥೆಗೆ ಬರುವಾಗ ಉಣ್ಣುವುದಕ್ಕೆ ತಿನ್ನುವುದಕ್ಕೆ ಗತಿ ಇಲ್ಲದಂತಹ ಅವನ ಕಷ್ಟ ಕಾರ್ಪಣ್ಯಗಳನ್ನು ಪರಿಹರಿಸಿ ಸುಖಭೋಗಗಳನ್ನ ಭಗವಂತ ಅವನ ಪಾಲಿಗೆ ಅನುಗ್ರಹ ಮಾಡಿದ್ದಾನೆ. ಕಟ್ಟಿಗೆ ಮಾರುವಂತಹ ವ್ಯಕ್ತಿಗೆ ಆ ಒಂದು ಉದ್ಯೋಗ ಬಿಟ್ಟು ಬೇರೊಂದು ಉದ್ಯೋಗ ಗೊತ್ತಿಲ್ಲದಂತಹ ಅವನಿಗೆ ಇರತಕ್ಕಂತಹ ಅಮಂಗಲ ದೋಷಗಳನ್ನು ದೇವರು ಪರಿಹಾರ ಮಾಡಿ ಸೌಮಂಗಲ್ಯ ಸಂದೋಹವನ್ನು ಅನುಗ್ರಹ ಮಾಡಿ ಒಳ್ಳೆಯ ರೀತಿಯ ಜೀವನವನ್ನ ಮಾಡುವುದಕ್ಕೆ ಬೇಕಾದಂತಹ ಯೋಗಗಳನ್ನ ಸ್ವಾಮಿ ಅವರ ಪಾಲಿಗೆ ಅನುಗ್ರಹ ಮಾಡಿದ್ದಾರೆ. ಮತ್ತೊಂದು ಬದಿಯಲ್ಲಿ ಸಾಧು ವೈಶ್ಯನ ಕಥೆಯನ್ನು ಹೇಳಿದ್ದಾರೆ. ಬೇಕಾದಷ್ಟು ಬದುಕು ಭಾಗ್ಯಗಳಿದ್ದು ಕೇವಲ ಸಂತಾನ ವಿಹೀನನಾಗಿ ಜೀವನ ಮಾಡತಕ್ಕಂತಹ ಸಾಧು ವೈಶ್ಯನಿಗೂ ಸಂತಾನ ಭಾಗ್ಯ ಪ್ರಾಪ್ತಿಯಾದಂತಹ ಸಂದರ್ಭದಲ್ಲಿ ದೇವರ ಮೇಲಿರತಕ್ಕಂತಹ ವಿಶ್ವಾಸ ಕಡಿಮೆಯಾಗಿ ಕೊನೆಗೆ ಎಷ್ಟೋ ಕಷ್ಟ ಬಂದು ಈ ಎಲ್ಲ ಕಷ್ಟಕ್ಕೆ ಕಾರಣ ಏನು, ನಾನು ಸತ್ಯನಾರಾಯಣ ದೇವರ ನೆನಪನ್ನ ಪೂಜೆಯನ್ನ ಮಾಡದಿರುವುದು ಎನ್ನುವಂತಹ ವಿಚಾರಕ್ಕೆ ಬಂದು ಅಂತ್ಯದಲ್ಲಿ ಆ ಸಂಕಷ್ಟಗಳ ಪರಿಹಾರಕ್ಕೆ ಬೇಕಾಗಿ ಸತ್ಯನಾರಾಯಣ ದೇವರ ಪೂಜೆಯನ್ನು ಮಾಡಿದಲ್ಲಿಯೇ ಆ ದೋಷೋಪದ್ರವಗಳನ್ನೆಲ್ಲವನ್ನು ಕೂಡ ಭಗವಂತ ಅವರ ಪಾಲಿಗೆ ಪರಿಹಾರ ಮಾಡಿ ಸುಖಭೋಗಾದಿಗಳನ್ನು ಅನುಗ್ರಹ ಮಾಡಿದ ಎಂಬುದಾಗಿ. ಹಾಗಿರುವಾಗ ಕಷ್ಟ ಕಾರ್ಪಣ್ಯಗಳನ್ನು ಪರಿಹರಿಸತಕ್ಕಂತಹ, ನಮ್ಮ ಪಾಪ ದುರಿತಗಳನ್ನು ದೂರ ಮಾಡತಕ್ಕಂತಹ, ಸುಖಭೋಗಾದಿಗಳನ್ನು ಅನುಗ್ರಹ ಮಾಡತಕ್ಕಂತಹ ಆ ಪುಣ್ಯ ಮೂರ್ತಿಯನ್ನು ಇಂದಿನ ದಿನ ನಾವು ಆವಾಹನೆ ಮಾಡಿಕೊಂಡು ಪೂಜಿಸಿಕೊಂಡಿದ್ದೇವೆ. ಭಗವಂತನ ಅನುಗ್ರಹ ಪ್ರಾಪ್ತಿಗೆ ಬೇಕಾದಂತಹ ಆರಾಧನೆಯನ್ನ, ಅರ್ಚನೆಯನ್ನ, ದ್ರವ್ಯ ಸಮರ್ಪಣೆಯನ್ನ ಮಾಡಿಕೊಂಡಿದ್ದೇವೆ. ಅದೇ ರೀತಿಯಲ್ಲಿ ಭಗವಂತನ ಅನುಗ್ರಹ ಪ್ರಾಪ್ತಿಗೆ ಬೇಕಾಗಿ ನಾವು ಸಂಕೀರ್ತನಾ ಪುಷ್ಪಗಳನ್ನು ಕೂಡ ಭಗವಂತನಿಗೆ ಅರ್ಪಣೆ ಮಾಡುವುದಕ್ಕಿದ್ದೇವೆ. ಕಲಿಯುಗದಲ್ಲಿ ಯಜ್ಞಯಾಗಾದಿ ಕರ್ಮಗಳನ್ನು ಮಾಡಬೇಕಂತೆ. ಒಂದು ವೇಳೆ ಯಜ್ಞಯಾಗಾದಿ ಕರ್ಮಗಳನ್ನು ಮಾಡುವುದಕ್ಕೆ ಬೇಕಾದಂತಹ ಐಶ್ವರ್ಯ ನಮ್ಮಲ್ಲಿಲ್ಲ ಅಂತಿದ್ರೆ ಸಂಕೀರ್ತನೆಯನ್ನ ಭಗವಂತನಿಗೆ ಸಮರ್ಪಣೆ ಮಾಡಬೇಕು ಎಂಬುದಾಗಿ. ಆದ್ದರಿಂದಲೇ ಸಂಕೀರ್ತನೆಯನ್ನು ಮಾಡುವಂತಹ ಸಂದರ್ಭದಲ್ಲಿ ದೇವರ ಸಂತುಷ್ಟನಾಗ್ತಾನಂತೆ. ಯಾವ ರೀತಿಯಲ್ಲಿ? ಮಲಗಿ ಪಾಡಲು ಕುಳಿತು ಕೇಳುವ ಅಂತ ಹೇಳಿದ್ದಾರೆ. ನಾವು ಮಲಗಿಕೊಂಡು ಹರಿಯ ಕುರಿತಾದಂತಹ ಚಿಂತನೆಯನ್ನು ಮಾಡಿದರೆ ದೇವರು ಕುಳಿತುಕೊಂಡು ಕೇಳ್ತಾನಂತೆ. ನನ್ನ ಭಕ್ತ ಏನೋ ಒಂದು ನನ್ನ ಕುರಿತಾದಂತಹ ಚಿಂತನೆಯನ್ನ ಏನು ಮಾಡ್ತಾ ಇದ್ದಾನೆ ಅಂತ ದೇವರು ಕುಳಿತು ಕೇಳ್ತಾನಂತೆ. ಅದೇ ರೀತಿಯಲ್ಲಿ ಕುಳಿತು ಪಾಡುವುದಿಲ್ಲ. ನಾವು ಕುಳಿತುಕೊಂಡು ಭಗವಂತನ ಕುರಿತಾದಂತಹ ಚಿಂತನೆಯನ್ನು ಮಾಡಿದರೆ ಅವ ನಿಂತುಕೊಂಡು ನೋಡ್ತಾನಂತೆ, ನನ್ನ ಭಕ್ತ ಏನು ಮಾಡ್ತಾ ಇದ್ದಾನೆ ಎಂಬುದಾಗಿ ನಿಂತುಕೊಂಡು ನೋಡ್ತಾನೆ. ಅದೇ ರೀತಿಯಲ್ಲಿ ನಿಂತರೆ ನಲಿವ. ನಾವು ನಿಂತುಕೊಂಡು ಭಗವಂತನ ಆರಾಧನೆಯನ್ನು ಮಾಡಿದರೆ ಭಗವಂತ ಕುಣಿಯುವುದಕ್ಕೆ ಆರಂಭ ಮಾಡ್ತಾನಂತೆ. ಅದೇ ರೀತಿಯಲ್ಲಿ ಕುಣಿದರೆ ಒಲಿವ ಅಂತ ನಾವು ಕುಣಿಯುವುದರ ಮೂಲಕ ಭಗವಂತನ ಆರಾಧನೆಯನ್ನು ಮಾಡಿದರೆ ಭಗವಂತ ನಮಗೆ ಒಲಿತಾನೆ ಅಂತ. ಪಂಡರಾಪುರದ ಕಥೆಗೆ ಬರುವಾಗ ಅಲ್ಲಿಯೂ ಕೂಡ ಆ ಕುಂಬಾರ ವಿಠ್ಠಲ 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 ಎಂಬುದಾಗಿ ಕುಣಿಯುವುದಕ್ಕೆ ಆರಂಭವಾದಂತಹ ಸಂದರ್ಭದಲ್ಲಿ ಆ ಭಗವಂತನ ಸಾಕ್ಷಾತ್ಕಾರ ಎಂಬುದು ಅವನ ಪಾಲಿಗೆ ಪ್ರಾಪ್ತಿಯಾಯಿತು ಎಂಬುದಾಗಿ. ಅಂತಹ ಭಗವಂತನ ಅನುಗ್ರಹ ಪ್ರಾಪ್ತಿಗೆ ಬೇಕಾಗಿ ಸಂಕೀರ್ತನಾ ಪುಷ್ಪಗಳನ್ನು ಕೂಡ ಭಗವಂತನಿಗೆ ಅರ್ಪಣೆ ಮಾಡುವುದಕ್ಕಿದ್ದೇವೆ. ಅದೇ ರೀತಿಯಲ್ಲಿ ಭಕ್ತರ ನಾಲಿಗೆಯಲ್ಲಿ ನೆಲೆಯಾಗಿರತಕ್ಕಂತಹ ಸ್ವಾಮಿಯ ಅನುಗ್ರಹ ಪ್ರಾಪ್ತಿಗೆ ಬೇಕಾಗಿ ಅನ್ನದಾನವನ್ನು ಮಾಡಲಿಕ್ಕಿದ್ದೇವೆ. ಮಾಡುವಂತಹ ಎಲ್ಲ ಕರ್ಮಗಳು ಒಳ್ಳೆಯ ರೀತಿಯಲ್ಲಿ ಜರುಗಿ ಸ್ವಾಮಿಯ ಸಂಪೂರ್ಣವಾದಂತಹ ಅನುಗ್ರಹ ನಿಮ್ಮ ಪಾಲಿಗೆ ಪ್ರಾಪ್ತಿಯಾಗಿ ಆ ಮಾಡಿದಂತಹ ಸತ್ಯನಾರಾಯಣ ಪೂಜೆಯ ಸಂಪೂರ್ಣ ಪುಣ್ಯದ ಫಲ ಏನುಂಟು ಅದನ್ನೆಲ್ಲವನ್ನು ಕೂಡ ನಿಮ್ಮ ಪಾಲಿಗೆ ಅನುಗ್ರಹ ಮಾಡಿ ಗೃಹದಲ್ಲಿ ಶ್ರೇಯಸ್ಸು, ಆಯಸ್ಸು, ಆರೋಗ್ಯ, ಐಶ್ವರ್ಯ, ಸರ್ವತ್ರ ಅಭ್ಯುದಯ, ಸಮಸ್ತ ಸನ್ಮಂಗಲವನ್ನೇ ಲಕ್ಷ್ಮೀ ಸಹಿತ ಸತ್ಯನಾರಾಯಣ ಸ್ವಾಮಿ ಅನುಗ್ರಹ ಮಾಡಬೇಕು ಎಂಬುದಾಗಿ ದೇವರ ಪಾದಮೂಲಗಳಲ್ಲಿ ಭಕ್ತಿಯಿಂದ ಪ್ರಾರ್ಥನೆ ಮಾಡಿಕೊಳ್ಳುವುದು. ಓಂ ಆರ್ತಾ ವಿಷಣ್ಣ ಶಿಥಿಲಾಸ್ತಭೀತ ಘೋರೇಷು ದ್ರವ್ಯಾದಿಷು ವರ್ತಮಾನಾಃ ಸಂಕೀರ್ತ್ಯ ನಾರಾಯಣ ಶಬ್ದಮಾತ್ರಂ ವಿಮುಕ್ತ ದುಃಖಾಃ ಸುಖಿನೋ ಭವಂತು. ಲಕ್ಷ್ಮೀ ಸಹಿತ ಸತ್ಯನಾರಾಯಣ ಸ್ವಾಮಿನೇ ಪ್ರಾರ್ಥನಾಂ ಸಮರ್ಪಯಾಮಿ.